ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ಜನಪದ ಕಲಾ ತಂಡ ಖಾದಿ ಮನೆಗೆ ಬಂದಿದ್ದೇವೆ. ಸಾಗರದ ಕೆಲವೊಂದಿಷ್ಟು ಸಾಧಕರನ್ನು ತೆರೆಯ ಹಿಂದಿನಿಂದ ಮುಂದೆ ತರುವಂತಹ ಕೆಲವೊಂದಿಷ್ಟು ಪ್ರಯತ್ನ ಅಷ್ಟೇ. ಹೆಣ್ಮಕ್ಳಿಗೋಸ್ಕರನೇ ಡೊಳ್ಳನ್ನ ಕಲಿಸ್ಬೇಕು ಹೇಳಿ ಯಾಕೆ ಅನ್ನಿಸ್ತಂದ್ರೆ ಹೆಣ್ಮಕ್ಳು ವಿಮಾನ ಬಿಡ್ತಾರೆ, ಅಲ್ಲಿಂದ ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಡೊಳ್ಳೆ ಪಡಿಬಾರ್ದು. ಜನಪದ ಗಾಯಕ ನಾವು ನನ್ನ ಹೆಸರು ಭಾರತಿ ಭಟ್ ಅಂತ. ಜಾನಪದ ಖಾದಿ ಮನೆ ಅಂತ ಹೇಳಿ ಒಂದು ಸಂಘವನ್ನ ಮಾಡ್ಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ಭಾಗೀರಥಿ ಅವರ ಸಪೋರ್ಟಿಂದ ನಾವು ಇದನ್ನ ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ. 1 ವರ್ಷದಿಂದ ಸುಮಾರು ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ನಾವು ನಮ್ಮ ಈ ಒಂದು ಸಂಘದ ಇಷ್ಟು ಜನನು ಎಲ್ಲೇ ಹೋದರೂ ನಾವು ಒಟ್ಟಾಗೆ ಹೋಗಿ ಜಾನಪದ ಹಾಡನ್ನು ಹಾಡಿ ಶಿವಮೊಗ್ಗದವರೆಗೂ ಹೋಗಿ ಬಂದಿದ್ದೀವಿ. ಇದರಿಂದ ನಮಗೆ ಸಿಕ್ಕಾಪಟ್ಟೆ ಉಪಯೋಗಗಳಾಗಿದೆ. ಮತ್ತು ಜನಗಳು ನಮಗೆ ತುಂಬ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಇನ್ನೂ ಸದ್ಬಳಕೆ ಮಾಡ್ಕೋಬೇಕು ಹೇಳೋದು ನಮ್ಮ ಆಸೆ ಆಗಿದೆ. ಎಲ್ಲರ ಒಮ್ಮತದಿಂದನೇ ನಾವು ಈ ಜನಪದ ತಂಡವನ್ನು ಕಟ್ಟಿದ್ದೀವಿ ಮತ್ತು ಇನ್ನು ಮುಂದೆ ಅತ್ಯುತ್ತಮವಾಗಿ ಉಪಯೋಗಿಸ್ಕೊಂಡು ಹೋಗಬೇಕು ಹೇಳೋದೇ ನಮ್ಮ ಆಸೆ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಮಡೂರ್ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಮಡೂರ್ ಅಂತ. ಜನಪದ ಕಲಾ ತಂಡ ಖಾದಿ ಮನೆಯಲ್ಲಿ ನಾನು ಕಲಿಕಾರ್ತಿಯೂ ಹೌದು ಹಾಗೂ ಜನಪದ ಕಲಾವಿದೆಯೂ ಹೌದು. ಜನಪದ ಪರಿಷತ್ತಿನಲ್ಲಿ ಸಾಗರ ತಾಲೂಕಿನ ಜನಪದ ಪರಿಷತ್ತಿನಲ್ಲಿ ನಾನು ಸುಮಾರು 5 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ರವಿಕುಮಾರ್ ಅಂತೇಳಿ. ನಾನು ಖಾದಿ ಮನೆ ಜನಪದ ತಂಡದಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಾನು ಸಾಮಾಜಿಕ ದೊಡ್ಡಾಟ ಇಂಥ ನಾಟಕನೆಲ್ಲ ಮಾಡ್ತೀನಿ. ಈಗ ಭಾಗೀರಥಿ ಮೇಡಮ್ ಅವ್ರ ಹತ್ರ ನಾನು ಈಗ ಕೆಲಸ ಮಾಡ್ತೀನಿ. ರಾಜಣ್ಣ ಜನ್ಯಾಗ್ಲ ಅಂತ ನನ್ನ ಹೆಸರು. ನನ್ನ ಕಲೆ ಜಾನಪದ ಹಾಡುಗಳು ಹಾಡುವುದು, ತಬಲಾ ಬಾರಿಸುವುದು, ಹೀಗೆ ಸಂಘ ಇಂಥ ಜನಪದ ಕಲಾ ತಂಡವನ್ನು ಬೆಳೆಸುವುದು, ಅವ್ರಿಗೆ ಹೇಳ್ಕೊಡೋದು. ಹೀಗೆ ಖಾದಿ ಮನೆ ತಂಡವನ್ನು ಬೆಳೆಸಿ ಹೆಲ್ಪ್ ಮಾಡಿದ ನಮ್ಮ ಭಾಗೀರಥಿ ಅಕ್ಕ ಅವರ ಸಲಹೆ ತಗೊಂಡು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ ಕಡೆನೂ ನಾವು ಈ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನನ್ನ ಹೆಸರು ನಾರಾಯಣಪ್ಪ ಗುರುವೆ ಅಂತ. ನಾನು ತುಂಬ ವರ್ಷದಿಂದ ನಾಟಕ ಅಂದರೆ ಸಂಗೀತ ನಾಟಕದಲ್ಲಿ ಭಾಗವಹಿಸಿದ್ದೀನಿ. ಮೂಡ್ಲುಪಾಯದಲ್ಲಿ ಇನ್ನು ಅನೇಕ ಜನಪದ ನಾಟಕಗಳಲ್ಲಿ ನಾನು ಭಾಗವತಿಕೆಯನ್ನು ಮಾಡಿ ಈಗಲೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಜನಪದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇನ್ನು ಈ ಖಾದಿ ಮನೆಯಲ್ಲೂ ಕೂಡ ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ವು. ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು ಡಾಕ್ಟರ್ ರಾಮಪ್ಪ ಕುಗ್ವೆ ಅಂತೇಳಿ. ನಾನು ಡೊಳ್ಳು ಕಲಿಸ್ತೇನೆ, ಡೊಳ್ಳು ಹೊಡಿತೇನೆ, ಭಜನೆ ಮಾಡ್ತೇನೆ, ಗುದ್ದಾಟ ಹಾಡ್ತೇನೆ. ಇವಾಗ ಜಾನಪದ ಕಲಾ ತಂಡ ಖಾದಿ ಮನೆ ಈ ಸಂಸ್ಥೆಗೆ ಈಗ ಬಳಸ್ತಾ ಇದ್ದೀನಿ. ನನ್ನ ಹೆಸರು ಸುಶೀಲಮ್ಮ MS ಅಂತ. ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದು ಈಗ ನಿವೃತ್ತಿಯಾಗಿದ್ದೇನೆ. ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ಅನೇಕ ಯೋಜನೆ ಮೇಳಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಹಾಗೂ ಇಲ್ಲೇ ಜೋಕುಮಾರ್ ಸ್ವಾಮಿ ಮತ್ತು ಬೆತ್ತಲೆ ಸೇವೆ ನಾಟಕದಲ್ಲಿ ಹಿಮ್ಮೇಳ ಹಾಡ್ತಾ ಇದ್ದೆ. ಜೊತೆಗೆ ಊರಿನ ಎಲ್ಲ ಯುವತಿಯರಿಗೂ ಕೂಡ ಕೋಲಾಟ, ಜನಪದ ನೃತ್ಯ ಮುಂತಾದವುಗಳನ್ನೆಲ್ಲ ಕಲಿಸ್ತಿದ್ದೆ.
ಈಗ ನಾವು ಭಜನೆ, ಜಾನಪದ ಗೀತೆ, ಶೋಭಾನೆ ಪಡ, ಲಾವಣಿ, ಭಕ್ತಿಗೀತೆ ಪ್ರತಿಯೊಂದನ್ನು ಹಾಡ್ತೀವಿ. ಇದನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥವ್ರು ನಮಗೆ ಭಾಗೀರಥಿಯವರು. ಈಗ ನಾವು ಖಾದಿ ಮನೆ ಜಾನಪದ ಕಲಾ ತಂಡ ಅಂತ ಒಂದು ತಂಡವನ್ನು ಕಟ್ಕೊಂಡಿದ್ದೀವಿ. ಈ ತಂಡದಲ್ಲಿ ನಾವು ಇಷ್ಟು ಜನದ ಸದಸ್ಯರುಗಳು ಇದ್ದೀವಿ. ಈ ಸದಸ್ಯರುಗಳೆಲ್ಲರೂ ಒಟ್ಟಾಗಿ ನಾವು ಒಳ್ಳೆ ಒಂದು ತಂಡ ರಚಿಸ್ಕೊಂಡಿದ್ದೀವಿ ಅಂತ ಹೇಳಿ. ನಮಸ್ಕಾರ, ನನ್ನ ಹೆಸರು ವೇದಾವತಿ ಕೆಸಿ ಅಂತ. ನನಗೆ ಬಾಲ್ಯದಿಂದಲೂ ಸ್ವಲ್ಪ ಹಾಡುಗಳು ಅಂದರೆ ತುಂಬ ಇಷ್ಟ. ಆಮೇಲೆ ಎರಡನೇದಾಗಿ ನಾಟಕಗಳನ್ನು ನಾನು ರೇಡಿಯೋ ಮೂಲಕ ನಾಟಕಗಳನ್ನು ಕೇಳ್ತಿದ್ದೆ. ಆನಂತರ ನಾಟಕಗಳನ್ನು ಮಾಡಬೇಕು ಅಂತ ಅನ್ನಿಸ್ತು. ವಿದ್ಯಾರ್ಥಿ ಜೀವನದಲ್ಲಿ ಶಾಲಾ ವಾರ್ಷಿಕೋತ್ಸವ ಆ ಥರದ ನಾಟಕಗಳಲ್ಲಿ ಭಾಗವಹಿಸ್ತಿದ್ದೆ. ಜೊತೆಗೆ ಹಾಡುಗಳನ್ನು ಕೇಳೋದು, ಜಾನಪದ ಹಾಡುಗಳು ಅಂದರೆ ನನಗೆ ತುಂಬ ಇಷ್ಟ. ನೆಟ್ಟಿ ಗದ್ದೆ ಹಾಡುಗಳು, ಸೋಬಾನೆ ಪದ, ಬೀಸೆಕಲ್ಲಿನ ಪದ, ಈ ಥರದ ಹಾಡುಗಳು ನನಗೆ ತುಂಬ ಇಷ್ಟ ಆಗ್ತಿತ್ತು. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಶ್ರೀಮತಿ ಭಾಗೀರಥಿಯವರು ನನ್ನನ್ನು ಸಾಮಾಜಿಕ ಒಂದು ಪರಿಸರಕ್ಕೆ ಕರ್ಕೊಂಡು ಬಂದಿದ್ದೆ ಅವರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನನಗೆ ಆಸಕ್ತಿ ವಿಷಯವನ್ನು ಹೇಗೆ ತೋಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಸಾಮಾಜಿಕವಾಗಿ ನನ್ನ ಅಕ್ಷರ ತುಂಗದ ಮೂಲಕ ಸಾಮಾಜಿಕ ಸೇವೆಗೆ ಒಳಪಡಿಸೋದ್ರ ಮೂಲಕ ನನಗೆ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಯಿತು. ನಂತರ ಹಾಗೆ ಒಂದು 20-25 ವರ್ಷದ ಹಿಂದೆ ಒಂದು ಜಾನಪದ ನಾಟಕ ಕೆರೆಗೆ ಹಾರ ಅನ್ನುವಂಥ ನಾಟಕವನ್ನು ಶಿರುವಂತೆ ಯೋಜನಾ ತಂಡದಲ್ಲಿ ಆಡಿದ್ವಿ, ಭಾಗವಹಿಸಿದ್ವಿ. ಅಲ್ಲಿಂದ ನಂತರ ನನಗೆ ತುಂಬ ನಾಟಕಗಳಲ್ಲಿ ಅಭಿನಯಿಸಬೇಕು ಅಂತ ತುಂಬ ಆಸೆ ಆಯಿತು. ಒಂದ್ಸರಿ ಯುವತಿಯ ಟ್ರೈನಿಂಗ್ ಇತ್ತು, ಯುವತಿ ತರಬೇತಿ, ಅದು ಕುಂಬಳಗೋಡಲ್ಲಿ. ಆ ಒಂದು ತರಬೇತಿಯಲ್ಲಿ ಭಾಗೀರಥಿಯವರ ನೇತೃತ್ವದಲ್ಲಿ ಒಂದು ನೃತ್ಯವನ್ನು ಕೂಡ ಮಾಡಿಸಿದ್ರು. ಅದು ನನಗೆ ತುಂಬ ಖುಷಿ ಕೊಟ್ಟಂಥ ನೃತ್ಯ. ಆನಂತರ ನಾನು ತುಂಬ ನಾಟಕಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರೇರಣೆ ಆಯಿತು. ಹಾಗೆ ಮುಂದುವರಿಸ್ತಾ ನಾನು ಜೀವನಕ್ಕಾಗಿ ಶಿಕ್ಷಕಿ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾಯಿತು. ವೃತ್ತಿ ತರಬೇತಿಯನ್ನು ಪಡೆದ ನಂತರ ಅಪಾಯಿಂಟ್ ಆಯಿತು. ಅಪಾಯಿಂಟ್ ಆದ ನಂತರ 1 ವರ್ಷ ಆರ್ಟಲ್ಲಿ ಡಿಪ್ಲೊಮೊ ಮಾಡ್ಕೋಬೇಕು ಅಂತ ರಂಗ ತರಬೇತಿಯಲ್ಲಿ ಡಿಪ್ಲೊಮೊ ಮಾಡಿಕೊಂಡೆ. ಇವತ್ತು ಕೂಡ ರಂಗಭೂಮಿ ಕಲಾವಿದೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅನೇಕ ನಾಟಕಗಳಲ್ಲಿ ಭಾಗವಹಿಸ್ತೀನಿ. ಹಾಗೆ ಶಿಕ್ಷಕರ ಒಂದು ತಾಲೂಕು ಮಟ್ಟದ ತಂಡವನ್ನು ಕಟ್ಕೊಂಡಿದ್ದೀವಿ, ಕಲಾ ಸಿಂಚನ ವೇದಿಕೆ ಅಂತ. ಆ ತಂಡದ ಮೂಲಕ 4-6 ವರ್ಷಗಳು ರಾಜ್ಯ ಮಟ್ಟದವರೆಗೆ ಹೋಗಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದೆ ನಾಟಕದಲ್ಲಿ ಅಭಿನಯಿಸಿ. ಈಗ ಜನಪದ ಪರಿಷತ್ತಿನಲ್ಲಿ ಸದಸ್ಯೆಯಾಗಿದ್ದೀನಿ. ಜೊತೆಗೆ ಕಲಿಕಾರ್ಥಿಯಾಗಿ ಜನಪದ ಹಾಡುಗಳನ್ನು ಕಲಿತಾ ಇದ್ದೇನೆ. ಹಾಗೆ ಖಾದಿ ಮನೆ ಜನಪದ ಕಲಾ ತಂಡದಲ್ಲಿ ಕೂಡ ನಾನು ಸದಸ್ಯೆಯಾಗಿ ಭಾಗವಹಿಸಿ ಇದ್ದೀನಿ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೂ ಹೊಸ ಜನಪದ ಗೀತೆಗಳನ್ನು, ನಮ್ಮ ಜನಪದವನ್ನು ಉಳಿಸ್ಬೇಕು ಅನ್ನೋದು, ಆ ದಿಶೆಯಲ್ಲಿ ನನ್ನ ಕೈಲಾದ ಸೇವೆಯನ್ನು ನಾನು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಹಾಗೆ ಸೋಬಾನೆ ಪದ, ಬೀಸೆಕಲ್ಲಿನ ಪದ, ಇಂಥ ಹಾಡುಗಳನ್ನು ಯುವಜನ ಮೇಳಲ್ಲಿ ಆವಾಗ ನಾವು ಸುಶೀಲಕ್ಕ ಮತ್ತು ಭಾಗೀರಥಿಯವ್ರ ಜೊತೆಗೆ ಹೋಗಿ ಕಾಂಪೀಟ್ ಮಾಡ್ತಿದ್ವಿ. ಇನ್ನೂ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಹೊಸದನ್ನು ಜನಪದದಲ್ಲಿ ಅಳವಡಿಕೆ ಮಾಡಿಕೊಂಡು ಮುಂದುವರಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿದೆ ಅಂತ ಹೇಳ್ತಾ ನಮಸ್ಕಾರ. ನಮಸ್ತೆ, ರಾಜಣ್ಣ ಜನ್ನೆಹಕ್ಲವರಿಗೆ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ತಬ್ಲಾವನ್ನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ಸರ್? ನಮಸ್ತೆ ಅಮ್ಮ. 20 ವರ್ಷದಿಂದಲೂ ನಾನು ಈ ಕಾರ್ಯಕ್ರಮ ತಬ್ಲಾ ನೋಡ್ತಾ ಇದ್ದೀನಿ. ಈಗ 10 ವರ್ಷದಿಂದ ಜಾನಪದಕ್ಕೆ ಮುಂಚೆ ಬೈಲಾಟಕ್ಕೆಲ್ಲ ನುಡಿಸ್ತಾ ಇದ್ದೆ. ಬೈಲಾಟ, ಕೆನೆಕತೆ ದೇವರು ಹಾಡುವ ಹಾಡು ನುಡಿಸ್ತಾ ಇದ್ದೆ. ಈಗ 10 ವರ್ಷದಿಂದ ಈ ಜಾನಪದ ಶೈಲಿಯಲ್ಲಿ ಮತ್ತು ಜಾನಪದ ಸಾಮಾಜಿಕ ನಾಟಕಕ್ಕೆ ಕೂಡ ಪ್ರೇಮ ಮಾಡೋದು. ಈಗಲೂ ಕೂಡ ಅದರಲ್ಲೇ ಇದ್ದೀನಿ. ಸರ್, ನೀವು ವೃತ್ತಿಪರವಾಗಿ ಇದನ್ನು ಮಾಡ್ತಾ ಇದ್ದೀರಾ ಅಥವಾ ಕೇವಲ ಅಭ್ಯಾಸ ಅಥವಾ ನಿಮ್ಮ ಹಾಬಿಯಾಗಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ? ನಮ್ಮ ತಂದೆಯವರು ಈ ದೇವರ ಭಜನೆ ಆಡುವಾಗ ನುಡಿಸ್ತಾ ಇದ್ರು. ಅದೇ ಕಲೆಯನ್ನು ನಾನು ಮುಂದುವರಿಸಿದ್ದೆ ಬಂದೆ. ಸೊ ನಮ್ಮ ಇಂಥ ಗುರುಗಳು ನನಗೆ ಸಲಹೆ ಕೊಟ್ಟರು, ಈ ನನ್ನ ಜೊತೆ ಬಾರಪ್ಪ ತಬಲ ಬರ್ತೀನಿ ಅಂತೇಳಿ ಆ ರೀತಿಯಲ್ಲಿ ಸ್ವಲ್ಪ ನೆನಪು. ಇದು ನೀವು ತಂಡದಲ್ಲಿ ಸಾಕಷ್ಟು ವರ್ಷಗಳಿಂದ ಸರ್ ಕಾರ್ಯಕ್ರಮಗಳನ್ನು ನಡೆಸ್ಕೊ ಬಂದಿದ್ದೀರಾ? ಹೌದು, ನಾನೊಂದು 20 ವರ್ಷ ಆಯ್ತು. ನಮಸ್ತೆ. ನಮಸ್ತೆ, ನಾರಾಯಣಪ್ಪ ಕುಗ್ರೆ ಅವರಿಗೆ ನಮ್ಮ ಕನ್ನಡ ಉದಯ ಪತ್ರಿಕೆಯಿಂದ ನಮಸ್ತೆ. ನೀವು ಸರ್ ಇದು ಎಷ್ಟು ವರ್ಷಗಳಿಂದ ಹಾರ್ಮೋನಿಯಮನ್ನು ನಡೆಸ್ಕೊಂಬಂದಿದ್ದೀರಾ ಸರ್? ಹಾರ್ಮೋನಿಯಮ್ ನಾನು ನಮ್ಮ ಊರಿನಲ್ಲಿ ಒಂದು ಭಜನಾ ಮಂದಿರ ಇದೆ. ಆಗಿನಿಂದ ಭಜನೆ ಮಾಡ್ತಾ ಹಾರ್ಮೋನಿಯಂ ಅಭ್ಯಾಸ ಮಾಡ್ತಾ ಬಂದೆ. ನಾನು ಕ್ಲಾಸಿಕಲ್ ಏನು ಕಲಿಲಿಲ್ಲ. ನಂತರದಲ್ಲಿ ಸಂಗೀತ ನಾಟಕಕ್ಕೆ ಅಲ್ಲೂ ಇಲ್ಲೂ ಹೋಗ್ತಿದ್ದೆ. ಅಷ್ಟರ ಮೇಲೆ ಈ ಜನಪದ ನಾಟಕಗಳು, ಕಂಬಾರ, ಜೋಕುಮಾರ ಸ್ವಾಮಿ, ನಾಯಿಕತೆ, ಇನ್ನು
ಡಿಸೋಜರ ಸೋಮರಾಯ ಭೀಮರಾಯ ಇನ್ನೂ ಅನೇಕ ಇಲ್ಲಿ ನಮ್ಮ ಮೂಡುಪಾಯದಲ್ಲಿ ನಾನೇ ಭಾಗವಹಿಕೆ ಮಾಡ್ತಾಯಿದ್ದೆ. ಅಲ್ಲಿಂದ ತುಂಬ ವರ್ಷದಿಂದ ಒಂದು ಕಡೆಯಿಂದ ಇದನ್ನೇ ಮಾಡ್ಕೊಳ್ತಾ ಬರ್ತಾಯಿದ್ವಿ. ಮೇಲಕ್ಕೆ ಇರಲ್ಲ, ಕೆಳಗೆ ಇಳಿಲಿಲ್ಲ, ಒಂದೇ ಥರ ಮಾಡ್ಕೊಳ್ತಾ ಬರ್ತಾನೆ. ವೃತ್ತಿಯಾಗಿ ಕೂಡ ಇದನ್ನು ಅವಲಂಬಿಸ್ತೀರಾ ಸರ್? ವೃತ್ತಿ ಅಲ್ಲ, ನಮ್ಮ ವೃತ್ತಿ, ನಾವು ರೈತರು. ಇದೊಂದು ಕಲೆ, ಮನರಂಜನೆಗಾಗಿ ನಾವು ಅಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಎಲ್ಲೂ ಹಣಕ್ಕೆ ಆಸೆ ಪಡಲ್ಲ ನಾವು. ಗೌರವಧನ ಕೊಟ್ಟರೆ ತಗೋತೇವೆ, ಬಿಟ್ಟರೆ ನಾವು ಹಣ ಡಿಮ್ಯಾಂಡ್ ಮಾಡಿ ಎಲ್ಲೂ ಹೋಗಲ್ಲ. ಸೇವೆ. ನಮಸ್ತೆ. ನಮಸ್ತೆ. ಡಾಕ್ಟರ್ ಬಾಗಿಲು ರಾಮಪ್ಪ ಕುಗ್ವೆ ಅವರಿಗೆ ನಮಸ್ಕಾರ. ನೀವು ಡೊಳ್ಳು ಕಲೆಯನ್ನು ಅಪಾರವಾಗಿ ಪ್ರೀತಿಸ್ತೀರಾ ಹೇಳಿ ಕೇಳ್ಪಟ್ಟಿದ್ವಿ. ನೀವು ಮಹಿಳೆಯರಿಗೆ ಡೊಳ್ಳನ್ನು ಕಲಿಸುವಲ್ಲಿ ತುಂಬ ಒಂದು ಖುಷಿಯ ವಿಚಾರ ಅದು. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಹೆಣ್ಮಕ್ಳು ಎಲ್ಲರೂ ಗಂಡು ಮಕ್ಕಳು ಹೊಡಿತಾ ಇದ್ರು, ಹೆಣ್ಮಕ್ಳು ಎಲ್ಲರೂ ಇದ್ದಾರೆ, ಈ ಡೊಳ್ಳೆ ಆಗಿಲ್ಲಲ್ಲ ಅಂತೇಳಿ ನಾನು ಒಂದು ಟೀಮ್ ಬಂತು, ಕಲಿಸ್ರಿ ಅಂತೇಳಿ, ಕಲಿಸ್ತೀನಿ ಅಂತೇಳಿ ಕಲಿಸ್ತೀನಿ. ಆ ಟೀಮ್ ನೋಡ್ಕೊಂಡು ಇಡೀ ರಾಜ್ಯ ಅಂತ ಟೀಮ್ ಆಗ್ಯದ. ಈಗ ಫಸ್ಟ್ ಕಲಿಸಿದ್ರೆ ನಾನು ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಈಗೆಲ್ಲ ಕಡೆಗೆ ಹೆಣ್ಮಕ್ಳು ತಂಡ ಇದೆ, ನಾನು ಕಲಿಸಿದ ತಂಡನೂ ಭಾಳ ಇದೆ. ನಿಮಗೆ ಯಾಕೆ ಸರ್ ಹೆಣ್ಮಕ್ಳಿಗೋಸ್ಕರನೇ ಡೊಳ್ಳನ್ನು ಕಲಿಸ್ಬೇಕು ಹೇಳಿ ಯಾಕೆ ಅನ್ನಿಸ್ತಂದ್ರೆ ಹೆಣ್ಮಕ್ಳು ವಿಮಾನ ಬಿಡ್ತಾರೆ, ಅಲ್ಲಿಂದ ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಡೊಳ್ಳೆ ಯಾಕೆ ಪಡಿಬಾರ್ದು ಅನ್ನೋದಕ್ಕಾಗಿ ಕಲಿಸಿದ್ರು. ಆದರೆ ನಿಮ್ಮ ಊರಿನಲ್ಲಿರುವಂಥ ಹೆಣ್ಮಕ್ಳನ್ನ ಒಗ್ಗೂಡಿಸಿ ಮೊದಲು ತಂಡವನ್ನು ರಚಿಸಿದ್ರ? ಇಲ್ಲ. ಫಸ್ಟು ಸಾಗರದ ಒಂದು ಸ್ನೇಹ ಸಾಗರದ ಟೀಮ್ ಬಂತು, ಅವ್ರಿಗೆ ಕಲಿಸಿ ಆದ್ಮೇಲೆ ನಮ್ಮ ಊರು ಹೆಣ್ಮಕ್ಳಿಗೆ ಕಲಿಸಿದೆ. ಅಂದರೆ ಆ ಸಮಯದಲ್ಲಿ ನಿಮಗೆ ಆ ಹೆಣ್ಮಕ್ಳು ತುಂಬ ಸಪೋರ್ಟನ್ನು ಮಾಡಿದ್ರ? ಆ ಹೆಣ್ಮಕ್ಳ ಪ್ರತಿಕ್ರಿಯೆ ಹೇಗಿತ್ತು? ನಿಮ್ಮ ಜೊತೆಗೆ ಬರಲಿಕ್ಕೆ ಅವರು ನಿಮಗೆ ಪ್ರೋತ್ಸಾಹವನ್ನು ಕೊಟ್ರ? ಹೆಣ್ಮಕ್ಳು ಅವರೇ ಬಂದ್ರು, ಕಲಿಸ್ರಿ ನಮಗೆ. ನಾನು ಬೇರೆ ಕಡೆ ಕಾಲೇಜಿಗೆಲ್ಲ ಕಲಿಸ್ತಾ ಇದ್ದೆ, ನಮಗೆ ಕಲಿಸ್ರಿ, ನಾವು ಕಲಿತೀವಿ ಅಂತೇಳಿ ಬಂದರು. ಹಂಗೆ ಎಲ್ಲ ಅವ್ರು ನೋಡ್ಕೊಂಡು ದೊಡ್ಡ ದೊಡ್ಡ ಇನ್ನೂ ಇವರೆಲ್ಲ ಬಂದರು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಹೆಣ್ಣು ಮಕ್ಕಳ ಡೊಳ್ಳು ಕುಣಿತ ಇದೆ. ಅದನ್ನು ನೀವು ಮೂಲತಃ ಸಾಗರದಲ್ಲಿ ಮತ್ತು ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆನೂ ಕೂಡ ನೀವೇ ಕಲಿಸಿರೋದು, ಮೊದಲು ಹೊರತಂದಿದ್ದು ಇದನ್ನು ಹೆಣ್ಮಕ್ಳಿಗೋಸ್ಕರ ಹೇಳಿ ನೀವೇ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸರ್? ಖುಷಿ ಅನಿಸ್ತೈತಿ. ನಾನು ಸ್ಟಾರ್ಟ್ ಮಾಡೋಕ್ಕೆ ಇಡೀ ರಾಜ್ಯನೇ ಈಗ ಡೊಳ್ಳು ಹಿಂಗೆ ಐತಲ್ಲ ಅಂತೇಳಿ ಹೆಮ್ಮೆ ಆಗ್ತೈತೆ ನನಗೆ. ನಿಮಗೆ ಯಾವ ವರ್ಷದಲ್ಲಿ ಡಾಕ್ಟರೇಟ್ ಬಂತು ಸರ್? 2019 ಜೂನ್ 1ನೇ ತಾರೀಕು ಜರ್ಮನಿ ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿ. ಇವಾಗಲೂ ಕೂಡ ಹೆಣ್ಮಕ್ಳಿಗೆ ಡೊಳ್ಳು ಕುಣಿತವನ್ನ ಕಲಿಸ್ತೀರಾ ಸರ್? ವರ್ಷಕ್ಕೆ ಒಂದು 4-5 ತಂಡ ರೆಡಿ ಮಾಡ್ತೀನಿ. ಈಗ ಕೂಡ ಬೇರೆ ನಮ್ಮ ಸಾಗರಿಕರಾಗಿರ್ಬೋದು, ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಬಂದು ಡೊಳ್ಳು ಕುಣಿತವನ್ನ ಕಲಿಸಿ ಹೇಳಿದ್ರೆ ಇವಾಗ ಕೂಡ ಎಲ್ಲರಿಗೂ ಕೂಡ ಕಲಿಸ್ತೀರಾ? ಖುಷಿಯಿಂದ ಕಲಿಸ್ಕೊಡ್ತೀನಿ. ನಮಸ್ತೆ. ನಿಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. 77 ಟೀಮ್ ಕಲಿಸಿದ್ದೀನಿ. ಕಾರ್ಯಕ್ರಮ 2113 ಕಾರ್ಯಕ್ರಮ. ನೀವು ಕಲಿಸಿರುವಂತ ಟೀಮ್ಗಳು ಸರ್ ಎಲ್ಲಿವರೆಗೂ ಹೋಗಿದೆ? ಒಂದು ಟೀಮ್ ಫಾರಿನ್ನೆಲ್ಲ ಹೋಗ್ಬಂದೈತಿ, ಅಮೇರಿಕಾ, ಜರ್ಮನಿ, ಸಿಂಗಾಪುರ ಎಲ್ಲ ಹೋಗ್ಬಂದೈತಿ. ಈಗ ನೀವು ಕಲಿಸಿರುವಂತ ಟೀಮ್ಗಳು ಸರ್ ವೃತ್ತಿಯಾಗಿ ಕೂಡ ಅದನ್ನ ವೃತ್ತಿಯಾಗಿ ಕೂಡ ಮಾಡ್ತಾ ಇದ್ದಾರೆ. ಅಭ್ಯಾಸ ಅಲ್ಲದೇನೆ ಒಂದು ವೃತ್ತಿಯಾಗಿ ಕೂಡ ಮಾಡ್ಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಖಾದಿಮನೆ ಜನಪದ ಕಲಾ ತಂಡದಿಂದ ಒಂದೆರಡು ನುಡಿಗಳನ್ನು ನಾವು ಈ ದಿನ ಕೇಳಬೇಕು ಹೇಳಿ ಬಯಸ್ತೇವೆ. ದಯವಿಟ್ಟು ನಮ್ಮ ಒಂದು ವಾಹಿನಿಗೋಸ್ಕರ ಹಾಗೂ ಸಾಗರಿಕರಿಗೋಸ್ಕರ ಒಂದೆರಡು ನುಡಿಗಳನ್ನು ನುಡಿಸಿ.
ಜನಪದ ಗಾಯಕರು ನಾವು ಜನಪದ ಗಾಯಕರು ಜನಪದ ಗಾಯಕರು ನಾವು ಜನಪದ ಗಾಯಕರು ನಾವು ಜನಪದ ಗಾಯಕರು ನಾನು ಎಂಬುದ ನರಕ, ನಾವು ಎಂಬುದ ಸ್ವರ್ಗ. ನಾನೆಂಬ ಸುಳ್ಳಿಗೆ ಆಗಬೇಕಲ್ಲ, ನಾನೆಂಬ ಸುಳ್ಳಿಗೆ ಆಗಬೇಕಲ್ಲ. ನಾನು ಎಂಬುದ ನರಕ
ಧನ್ಯವಾದಗಳು. ಹಾಡನ್ನು ಹಾಡಿದಂತಹ ತಂಡದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಸಾಗರದ ಎಲ್ಲೋ ತೆರೆಮರೆಯಲ್ಲಿ ಇದ್ದಂತಹ ಸಾಧಕರನ್ನು, ಹಾಗೆ ಇಲ್ಲೇ ಸುತ್ತಮುತ್ತ ನಮ್ಮ ಊರಿನವರೇ ಆಗಿರುವಂತಹ ಕೆಲವೊಂದಿಷ್ಟು ಜನರನ್ನು ಹಿನ್ನೆಲೆಯಿಂದ ಮುನ್ನೆಲೆಗೆ ತಂದು ಅವರನ್ನು ಪರಿಚಯಿಸುವಂಥದ್ದು ನಮ್ಮ ವಾಹಿನಿ ಹಾಗೂ ಪತ್ರಿಕೆಯ ಉದ್ದೇಶ. ಇದಕ್ಕೆ ಸಾಗರಿಕರು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲರ ಒಂದು ಪ್ರೋತ್ಸಾಹ ಕೂಡ ಬೇಕು. ಹಾಗೆ ಆದಷ್ಟು ನಮ್ಮ ಪತ್ರಿಕೆಯಾಗಿ ಸಪೋರ್ಟನ್ನು ಮಾಡಲಿಕ್ಕೆ ನಿಮ್ಮೆಲ್ಲರೂ ಹತ್ರ ಕೋರ್ಕೊಳ್ತೇನೆ ನಾನು. ನಮ್ಮ ಜೊತೆಗೆ ನಿಮ್ಮ ಪರಿಚಯವನ್ನು ಹಂಚಿಕೊಂಡಂತಹ ಎಲ್ಲರಿಗೂ ಧನ್ಯವಾದಗಳು.